ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಗೃಹಲಕ್ಷ್ಮಿಯ 21ನೇ ಕಂತು ರಿಲೀಸ್ ಆಗಿದೆ ಅಂತ ನಮಗೆ ನಿನ್ನೆ ಸಾಯಂಕಾಲದಿಂದ ಕಮೆಂಟ್ ಬರೋಕ್ಕೆ ಶುರುವಾಗಿದೆ. ಇದು ನಿಜನಾ ಅಲ್ವಾ? ಈ ವಿಡಿಯೋದಲ್ಲಿ ನಾವು ಪೂರ್ತಿ ತಿಳಿಸ್ಕೊಡ್ತೀವಿ. ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ. ಫ್ರೆಂಡ್ಸ್, ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಫ್ರೆಂಡ್ಸ್ ನೋಡಿ, ಏಪ್ರಿಲ್ ಆಯಿತು, ಮೇ ಆಯಿತು, ಜೂನ್ ಆಯಿತು, ಜುಲೈ ಕೂಡ ಆಗೋಯ್ತು. ಆಗಲೇ ಆಗಸ್ಟ್ ತಿಂಗಳಲ್ಲಿ ಇದ್ದೀವಿ. ಖಂಡಿತವಾಗ್ಲೂ ಎಲ್ಲರೂ ಕಾಯ್ತಾ ಇದ್ದೀರಾ, ನಾವು ಕಾಯ್ತಾ ಇದ್ದೀವಿ. ಯಾಕಪ್ಪ ಈ ಸರ್ಕಾರ ಇವತ್ತರೆಗೂ ಗೃಹಲಕ್ಷ್ಮಿ ಹಣ ರಿಲೀಸ್ ಮಾಡ್ತಾ ಇಲ್ಲ? ಫ್ರೆಂಡ್ಸ್ ನೋಡಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದೆ. ಆದರೆ ಗೃಹಲಕ್ಷ್ಮಿನ BJP ಸರ್ಕಾರದವ್ರು ಆಗ್ತಾ ಇರಬೇಕು ಅಂತ ಅವ್ರು ಅನ್ಕೊಬಿಟ್ಟಿದ್ದಾರೆ ಅನಿಸುತ್ತೆ. ನೀವೇನಂತೀರಾ? ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಫ್ರೆಂಡ್ಸ್, ಯಾಕಂದರೆ ನೋಡಿ, ನಮಗೆ ಕಮೆಂಟ್ಗಳು ಬರ್ತಾ ಇದೆ, ಕಾಂಗ್ರೆಸ್ ಸರ್ಕಾರನೇ ಅಧಿಕಾರದಲ್ಲಿರೋದು, 3 ತಿಂಗಳಿಂದ ಗೃಹಲಕ್ಷ್ಮಿ ದುಡ್ಡು ಹಾಕಿಲ್ಲ, ನಾವು ಫೀಸ್ ಕಟ್ಟಬೇಕು, ಟ್ಯೂಷನಿಗೆ ಕಟ್ಟಬೇಕು. ಫ್ರೆಂಡ್ಸ್ ನೋಡಿ, ಬಾಡಿಗೆ ಕಟ್ಟಬೇಕು, ಚೀಟಿ ಕಟ್ಟಬೇಕು, ಸಂಘ ಕಟ್ಟಬೇಕು, ಮಾತ್ರೆ ತಗೋಬೇಕು. ಖಂಡಿತವಾಗ್ಲೂ ನಮಗೆ ಈ ಥರ ಕಮೆಂಟ್ ಬರ್ತಾನೆ ಇದೆ. ಸಾರ್, ಗೃಹಲಕ್ಷ್ಮಿಯ ಹಣ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೇಳ್ತಾನೆ ಇದ್ದೀರಾ. ಖಂಡಿತವಾಗ್ಲೂ ಕಿವಿ ಕೇಳಿಸ್ಕೊಳ್ದಿರೋ ಸರ್ಕಾರಕ್ಕೆ ಏನಂತ ಹೇಳೋಣ ಹೇಳಿ. ಫ್ರೆಂಡ್ಸ್ ನೋಡಿ, ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಗೃಹಲಕ್ಷ್ಮಿ ದುಡ್ಡು ಕೊಡಬೇಕು ಅನ್ನೋದೇ ಮರ್ತೋಗ್ಬಿಟ್ಟಿರೋ ಥರ ಕಾಣಿಸ್ತಾ ಇದೆ. ನಾವು ನಿಮ್ಗೆಲ್ರಿಗೂ ಅದಕ್ಕೆ ಹೇಳೋದು, ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ. ಯಾಕಂದರೆ ಸರ್ಕಾರಕ್ಕೆ ನಾವೇ ಕೇಳಲಿಲ್ಲ ಅಂದರೆ ಬೇರೆ ಯಾರು ಕೇಳ್ತಾರಲ್ವಾ? ಫ್ರೆಂಡ್ಸ್ ನೋಡಿ, ಆದರೂ ಕೂಡ ಗೃಹಲಕ್ಷ್ಮಿಯ 21ನೇ ಕಂತು ನಮಗೆ ಬಂದಿದೆ ಅಂತ ಯಾಕೆ ಕಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ನೋಡಿ, ಜನ ಒಂಚೂರು ಕನ್ಫ್ಯೂಷನ್ ಆಗಿರ್ಬೋದು ಅನಿಸುತ್ತೆ. ಗೃಹಲಕ್ಷ್ಮಿಯ 20ನೇ ಕಂತಿನ ಹಣ ಹಂತವಾಗಿ ರಿಲೀಸ್ ಆಗಿತ್ತು, ಮತ್ತೆ ಹಂತವಾಗಿ ರಿಲೀಸ್ ಆಗಿರುತ್ತೆ. ಅವ್ರುಗಳಿಗೆ 20ನೇ ಕಂತು ಬಂದಿರಲ್ಲ, ಅವ್ರುಗಳಿಗೆ ಮಾತ್ರ 20ನೇ ಕಂತು ಬಂದಿರುತ್ತೆ. ಈಗ ಅವ್ರು ಕನ್ಫ್ಯೂಷನ್ ಆಗಿರ್ತಾರೆ ಅನಿಸುತ್ತೆ. ಫ್ರೆಂಡ್ಸ್ ನೋಡಿ, ಇನ್ನು ಗೃಹಲಕ್ಷ್ಮಿಯ ಹಣ ರಿಲೀಸ್ ಆಗಿದೆಯಾ ಅಂತ ನಾವು ನೋಡಿದಾಗ ಖಂಡಿತವಾಗ್ಲೂ ರಿಲೀಸ್ ಆಗಿಲ್ಲ. ಫ್ರೆಂಡ್ಸ್ ನೋಡಿ, ವರಮಹಾಲಕ್ಷ್ಮಿ ಹಬ್ಬದೊಳಗಡೆ ಗೃಹಲಕ್ಷ್ಮಿಯ 21ನೇ ಕಂತಿನ ಹಣ ರಿಲೀಸ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಅಲ್ಲಿವರೆಗೂ ಯಾವುದೇ ಫೇಕ್ ನ್ಯೂಸ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಖಂಡಿತ ರಿಲೀಸ್ ಆದರೆ ನಾವು ಫಸ್ಟು ವಿಡಿಯೋ ಮಾಡಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ.